ರಾಜ್ಯಪಾಲರಿಗೆ ಈಗಾಗಲೇ ಮನವಿ ಕೊಟ್ಟಿದ್ದಾರೆ. ನಾವು ಕೂಡ ಸ್ವಾಗತ ಕೋರ್ತೀವಿ. ನಾವು ಮೊದಲಿಂದ ಹೇಳ್ತಾ ಇರೋದು ಅದನ್ನೇ, ಯಾವ ತನಿಖೆ ಆದರೂ ಮಾಡಲಿ, ಲ್ಯಾಂಡು ಮಾಲೀಕರು ಎಲ್ಲರೂ ಕೂಡ ಓಪನ್ ಆಗಿ ಹೇಳ್ತಾರೆ, ಯಾವ ತನಿಖೆ ಆದರೂ ಮಾಡಲಿ, ಇದರಲ್ಲಿ ಏನು ಅಕ್ರಮಗಳಾಗಿಲ್ಲ. ಏನಾದರೂ ಅಕ್ರಮ ಆಗಿದ್ರೆ ಅವ್ರು ಬೇಕಾದ್ರೆ ಏನು ಬೇಕೋ ಅದನ್ನು ಕೋರ್ಟ್ ಏನು ಕ್ರಮ ತೊಗೊಳ್ಳಿ ಅಂತ ಬಿಟ್ಟು ಹೇಳಿದ್ವಿ. ಇವತ್ತು ನಾನು ಏನು ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಾರೆ, ಇದನ್ನು ಪರಿಶೀಲನೆ ಮಾಡಿ ಅಂತ ಕೊಟ್ಟಿದ್ದಾರೆ. ಖಂಡಿತವಾಗಿ ಸ್ವಾಗತ ಕೋರ್ತೀವಿ. ಪರಿಶೀಲನೆ ಆಗಲಿ. ಏನು SIT ಮಾಡಿದ್ದಾರೆ, SITನಲ್ಲಿ ಕೂಡ ತನಿಖೆ ಆಗಿ ವರದಿ ಬರಲಿ. ಜನಕ್ಕೆ ಏನು ಇದರಲ್ಲಿ ಸತ್ಯಾಂಶ ಇದೆ ಅಂತೇಳ್ಬಿಟ್ಟು ತೋರಿಸೋಂಥದ್ದಾಗಬೇಕು. ಸುಮ್ಮನೆ ಅಪಪ್ರಚಾರಗಳು ಇನ್ನೊಂದು ಮಾಡೋದಕ್ಕಿಂತ ಸತ್ಯಾಂಶಗಳು ಏನಿದೆ ಇದನ್ನು ಹೊರಗಡೆ ಬರೋದು ಆದಷ್ಟು ಬರಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಸರ್, ಇದು ಬೇರೆ ವಿರೋಧ ಪಕ್ಷದವರಾಗಿದ್ರೆ ಪರವಾಗಿಲ್ಲ, ಮೈತ್ರಿ ನಾಯಕರೇ ಇದು ಮಾಡ್ತಾ ಇರ್ತಕ್ಕಂಥದ್ದು. ಅದು ಅವ್ರನ್ನ ಕೇಳ್ಬೇಕು ನೀವು. ಯಾರು ಸುಮ್ಮನೆ ಅಲ್ವಾ ಏನು ನೀವು ಅಲ್ಲ, ಅದು ನಿಮ್ಮ ಮಾಧ್ಯಮದವ್ರಿಗೆ ನಿಮಗೂ ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಯಾಕಂದರೆ ಇದರಲ್ಲಿ ಏನಿದೆ ಏನು ಅಂತ ಹೇಳ್ಬಿಟ್ಟು ಇದರಲ್ಲಿ ರಾಜಕೀಯ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶಗಳು ಇಲ್ಲ. ಹಾಗಾಗಿ ಇದರಲ್ಲಿ ಆದಷ್ಟು ಬೇಗ ಸತ್ಯ ಏನಂತ ಹೇಳ್ಬಿಟ್ಟು ಜನಕ್ಕೂ ಗೊತ್ತಾಗುತ್ತೆ, ಆದಷ್ಟು ಬೇಗ ಹೊರಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಬಯಸ್ತೀನಿ. ನೀವು ಒತ್ತುವರಿ ಆಗಿಲ್ಲ ಅಂತ ನೀವು ಹೇಳ್ತೀರಾ, ಅವ್ರು ಒತ್ತುವರಿ ಆಗಿದೆ ಅಂತ ಹೇಳ್ತೀರಾ. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಅಧಿಕಾರಿಗಳು ಕೂಡ ಒತ್ತುವರಿ ಆಗಿದೆ, ತೆರವು ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಯಿತು, ಒತ್ತುವರಿ ಆಗಿದೆ ಅಂತಲೇ ಇಟ್ಕೊಳ್ಳೋಣ. ತೆರವುಗೊಳಿಸಿದ್ದಾಗಿದೆಯಾ? ತೆರವುಗೊಳಿಸಿದ ಏನಾನ ಒತ್ತುವರಿ ಆಗಿದ್ರೆ ತೆರವುಗೊಳಿಸ್ಕೊಳ್ಳಿ ಅಂತ ನಾವೇ ಹೇಳ್ತಾ ಇದೀವಲ್ಲ. ಲ್ಯಾಂಡು ಮಾಲೀಕರು ಕೂಡ ಹೇಳಿದಾರಲ್ಲ, DC ಗೂ ಹೇಳಿದ್ದಾರೆ, AC ಗೂ ಹೇಳಿದ್ದಾರೆ, ತಹಸೀಲ್ದಾರ್ಗೂ ಕೊಟ್ಟಿದ್ದಾರೆ ಮನವಿ. ಯಾವುದಾದ್ರೂ ಒತ್ತುವರಿ ಆಗಿದ್ರೆ ಅವರು ಮುಲಾಜಿಲ್ಲರು ತೆರವುಗೊಳಿಸ್ಕೊಂಡು ಅವರು ಸರ್ಕಾರಿ ಜಾಗ ಅವ್ರದ್ದು ಏನಿದೆಯೋ ಆ ಸಂಬಂಧಪಟ್ಟಿದ್ದು ವರ್ಷಪಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಬೇಕು ಅಲ್ವಾ? 251 ಎಕರೆ ಹಿಡಿವಲಿ ಜಮೀನು, ಇದು ಬಿಟ್ಟು ಇನ್ನೇನು 51 ಎಕರೆ ಇದೆಯೋ ಅದೆಲ್ಲ ಸರ್ಕಾರದ ಜಾಗ. ಸರ್ಕಾರದ ಜಾಗ ಅಂದರೆ ಯಾವುದು? 30 ಎಕರೆ ಕೆರೆ, 25 ಎಕರೆ ಒಂದು ಕೆರೆ, 5 ಎಕರೆ ಒಂದು ಕೆರೆ, ಇನ್ನು ಉಳಿದಿರೋಂಥದ್ದು ನೀರು ನಿಲ್ಲಂಥ ಪ್ರದೇಶ, ರಾಜಕಾಲುವೆಗಳು, ನಕಾಶೆಗಳು. ಒಂದು ಊರು ಅಂದಮೇಲೆ ಪ್ರತಿಯೊಂದು ಇದೆಲ್ಲ ಇರುತ್ತೆ. ಹಾಗಾಗಿ ಅದೆಲ್ಲ ಸರ್ಕಾರದ ಸೊತ್ತು. ಸರ್ಕಾರದ್ದು ಸೊತ್ತಿರೋದ್ರಿಂದ ಅವ್ರು ರಕ್ಷಣೆ ಮಾಡ್ಕೊಳ್ಳೋದು ಅವ್ರ ಜವಾಬ್ದಾರಿ. ಹೈಕಮಾಂಡು ಇದೆಲ್ಲ ಗಮನಿಸ್ತಾ ಇದೆ. ನಾವೇನು ಹೆಚ್ಚಾಗಿ ಇದಕ್ಕೆ ಉತ್ತರ ಕೊಡೋದು ಬೇಡ. ಹೈಕಮಾಂಡು ಇದು ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರೆ. ಅದಕ್ಕೆ ಏನು ಮಾಡಬೇಕು? ಕಾನೂನು ರೀತಿಯಲ್ಲಿ ಆ ಥರ ಬೆದರಿಕೆ ಆಗಿರಲಿ, ಯಾರಾದರೂ ಬೆದರಿಕೆ ಹಾಕಿದ್ರೆ ಆಗಲಿ, ಕಾನೂನು ರೀತಿ ಹೋಗಿ ಕಂಪ್ಲೇಂಟ್ ಕೊಡಬೇಕು, ಕಾನೂನು ಹೋರಾಟ ಮಾಡಬೇಕು ಅಲ್ವಾ? ಬೆದರಿಕೆ ಇದ್ದವ್ರು, ಇವಾಗ ನನಗೆ ಬೆದರಿಕೆ ಇದೆ ನಾನು ಮುಲಾಜಿಲ್ದ್ರೆ ಕಂಪ್ಲೇಂಟ್ ಕೊಡ್ತೀನಿ, ಇಂಥವ್ರಿಂದ ನಮಗೆ ಬೆದರಿಕೆ ಇದೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ. ಬೆದರಿಕೆ ಇದೆ ಅಂದರೆ ಅವ್ರಿಗೂ ಪ್ರತಿಯೊಬ್ಬರು ಜೀವ ಮುಖ್ಯ. ಆ ಥರ ಬೆದರಿಕೆ ಇದೆ ಅಂದರೆ ಖಂಡಿತವಾಗಿ ಹೋಗಿ ಯಾರು ನಿಮಗೆ ದುಡ್ಡು ಅಂಶ ತೋರಿಸ್ತಾ ಇದ್ದಾರೆ, ಯಾರನ್ನ ದುಡ್ಡು ಅಂಶ ತೋರಿಸ್ತಾ ಇದ್ರೆ ಅಂಥವ್ರ ಹೆಸರು ಕೊಡ್ಬೋದು. ಯಾರಾದರೂ ಬೆದರಿಕೆ ಹಾಕಿದರೆ ಎಲ್ಲಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗಿ ದೂರು ಕೊಡ್ಬೋದು. ದೂರು ಕೊಡದಿರೋ ಇರೋದು ತಪ್ಪು. ಆದಷ್ಟು ಬೇಗ ದೂರು ಕೊಟ್ಟರೆ ಒಳ್ಳೇದು. ಇದಕ್ಕೆ